ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಇದು ಮೈಸೂರು ಟು ಗುಂಡ್ಲುಪೇಟೆ ಹೋಗುವ ರಸ್ತೆಯಿಂದ, ಸಬ್ ರಸ್ತೆಯಿಂದ ಇದು ಕೇರಳಕ್ಕೆ ಹೋಗೋ ರಸ್ತೆ. ಇದು ಈ ಒಂದು ರಸ್ತೆಗೆ ಸೇರಿದಂಗೆ 1 ಎಕರೆ 37 ಕುಂಟೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಅದಿದೆ ಜಾಗ. ನೋಡಿ, ಇಲ್ಲೇನು ಈ ಲೈನ್ಸ್ ಇದೆಯಲ್ಲ, ಇಲ್ಲಿಂದ ರೋಡ್ಗೆ ಸೇರಿದಂಗೆ 1 ಎಕರೆ 37 ಕುಂಟೆ. ಅದು ಇದೆಲ್ಲ ಖರಾಬಿದು. ಇಲ್ಲೊಂದು ಬಂಡೆ ಇದೆಯಲ್ಲ, ಇದು ಖರಾಬಿದು. ಇದು ಕೂಡ ರಸ್ತೆಗೆ ಸೇರಿಕೊಂಡಿದೆ. ಈ ಲ್ಯಾಂಡಿಗೆ ಸೇರಿದಂಗೆ ಇರುವಂತಹ ಈ ಖರಾಬ್ ಜೊತೆಗೆ ಈ ತಾರ್ ರಸ್ತೆಗೂ ಸೇರಿದಂಗೆ ಇಲ್ಲೇನು ಇದಿದೆಯಲ್ಲ, ಇದು ಕೂಡ ಖರಾಬೇ. ಇದು ಈ ಒಂದು ಸರ್ವೆ ನಂಬರಲ್ಲೇ ಬರೋವಂತಹ ಒಂದು ಖರಾಬಿದು. ಇದನ್ನು ಬೇಕಾದ್ರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು. ಇದು ಕೂಡ ಎಕ್ಸ್ಟ್ರಾ 20 ಕುಂಟೆ ಬರುತ್ತೆ ಇದು. ಬಟ್ ಇಲ್ಲಿಂದ ಪಟ್ಟ ಲ್ಯಾಂಡ್ ಇದೆಯಲ್ಲ, ಇದೆಲ್ಲ ಪಟ್ಟ ಲ್ಯಾಂಡ್. ಇಲ್ಲೇನು ಇಲ್ಲಿ ಕಡ್ಡಿ ನಟ್ಟಿದ್ದಾರೆ ನೋಡಿ, ಇಲ್ಲಿಂದ ಮೇಲ್ಭಾಗ ಪಟ್ಟ ಲ್ಯಾಂಡ್. ಇದು ರೆಡ್ ಸಾಯಿಲ್. ಇದು ನೋಡಿ, ಇಲ್ಲೇನು ತಾರ್ ರಸ್ತೆ ಮತ್ತು ಈ ಸೈಡ್ ಲೈನ್ಸ್ ಇದೆಯಲ್ಲ, ಈ ಬೆಳೆ ಏನು ಬೆಳೆದಿದ್ದಾರಲ್ಲ, ಇದು ಪಟ್ಟ ಲ್ಯಾಂಡ್. ಈ ಲೈನ್ಸಿಂದ ರೋಡ್ಗೆ ಸೇರಿದಂಗೆ ಆ ಕಡೆಯೂ ಕೂಡ ಇದೆಲ್ಲ ಖರಾಬ್. ಹೆಚ್ಚು ಕಡಿಮೆ ಇದು ಒಂದು 20 ರಿಂದ 25 ಕುಂಟೆ ಖರಾಬೇ ಬರುತ್ತೆ ಈ ಭಾಗ. ರೋಡ್ ಪಕ್ಕದಲ್ಲಿರೋದೆಲ್ಲ ಇದಕ್ಕೆ ಈ ಸರ್ವೆ ನಂಬರಲ್ಲೇ ಬರೋವಂಥದ್ದು. ಬಟ್ ಅದು ಖರಾಬ್. ಅದು ಈ ಲ್ಯಾಂಡ್ಗೆ ವಿಲೇಜ್ ಬರೀ ಅರ್ಧ ಕಿಲೋಮೀಟ್ರಲ್ಲಿದೆ. ಅಲ್ಲಿ ಮನೆಗಳು ಕಾಣ್ತಾ ಉಂಟಲ್ಲ, ಇದೇ ವಿಲೇಜ್. ಇದು ಜಸ್ಟ್ ಒಂದು 1/2 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಇಲ್ಲಿ ಒಂದು ಈ ಪೈಪ್ ನೆಟ್ಟಿದ್ದಾರಲ್ಲ, ಇಲ್ಲಿಂದ ಈ ಭಾಗ ಇದೆ ಲ್ಯಾಂಡ್. ಸೊ ಇದು ಈಸ್ಟ್ ಫೇಸಿಂಗ್ ಲ್ಯಾಂಡ್. ಈ ಬೆಳೆ ಬೆಳೆದಿರೋದೆಲ್ಲ ಪಟ್ಟ ಲ್ಯಾಂಡ್. 1 ಎಕರೆ 37 ಕುಂಟೆ. ಇದಲ್ಲದೆ ರೋಡ್ಗೆ ಸೇರಿದಂಗೆ ಮತ್ತು ಈ ಜಮೀನಿಗೆ ಸೇರಿದಂಗೆ 20 ರಿಂದ 25 ಕುಂಟೆ ಖರಾಬು ಬರುತ್ತೆ. ಖರಾಬಿನ ಲೆಕ್ಕಕ್ಕಿಲ್ಲ, ಬಟ್ 1 ಎಕರೆ 37 ಕುಂಟೆ ಮಾತ್ರ ಲೆಕ್ಕ ಕೊಡುವಂಥದ್ದು. ಸೊ ಇದು ಜನರಲ್ ಪ್ರಾಪರ್ಟಿ. ಸೊ ಇದು ಬಂಡೆ. ಇಲ್ಲಿ 1 ಕುಂಟೆ ಈ ಭಾಗದಲ್ಲಿ ಬಂಡೆ ಬಂದ್ಬಿಟ್ಟಿದೆ. ಬಟ್ ಇದು ಸೈಡಲ್ಲಿದೆ. ನೋಡಿ, ಇದು ಬಂಡೆ. ಬಟ್ ಈ ಮನೆ ಪಕ್ಕದ ಜಮೀನದು. ಈ ಮನೆ ಆಪೋಸಿಟ್ಟು 1 ಕುಂಟೆ ಮಾತ್ರ ಬಂಡೆ ಕಾಣ್ತಾ ಇದೆ. ಮಿಕ್ಕದೆಲ್ಲ ವ್ಯವಸಾಯ ಮಾಡ್ಬೋದು, ಚೆನ್ನಾಗಿದೆ. ಇದು ಮೈಸೂರು ರಿಂಗ್ ರೋಡಿಂದ 58 ಕಿಲೋಮೀಟ್ರ್ ಆಗುತ್ತೆ. ಇದು ಕಸಬಾ ಲಿಮಿಟ್ಸಲ್ಲಿ ಬರುವಂಥದ್ದು. ಗುಂಡ್ಲುಪೇಟೆ ಟೌನಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ 10 ರಿಂದ 12 ಕಿಲೋಮೀಟ್ರ್ ಆಗುತ್ತೆ. ಇದು ಕಸಬಾ ಲಿಮಿಟ್ಸಲ್ಲಿ ಬರುವಂಥದ್ದು. ಸೊ ಈ ಲ್ಯಾಂಡಲ್ಲಿ ಆಲ್ರೆಡಿ ಇವಾಗ ನೀರು ಓಡ್ತಾ ಇದೆ. ಬಟ್ ಅದು ಈ ಜಮೀನಲ್ಲಿ ಬೋರ್ವೆಲ್ ಇಲ್ಲ, ಪಕ್ಕದ ಜಮೀನಲ್ಲಿ ತೊಗೊಂಡು ಅದನ್ನು ವ್ಯವಸಾಯ ಮಾಡ್ತಾಯಿದ್ದಾರೆ. ನೋಡಿ, ನೀರು ತುಂಬ ಚೆನ್ನಾಗಿದೆ. ಈ ಜಾಗದ ಸುತ್ತಮುತ್ತ ಒಂದು ಹಿಲ್ ವ್ಯೂಸ್ ಇರೋದ್ರಿಂದ, ಜೊತೆಗೆ ಈ ಭಾಗದಿಂದ ಕೇರಳಕ್ಕೆ ಹೋಗಲಿಕ್ಕೆ ಇಲ್ಲಿ ವ್ಯವಸ್ಥೆ ರಸ್ತೆ ಎಲ್ಲ ಇರೋದ್ರಿಂದ
ಇದೊಂದು ರೆಸಾರ್ಟ್ಗೆ ತುಂಬ ಚೆನ್ನಾಗಿದೆ. ಇದು ಸುತ್ತಲೂ ಬೆಟ್ಟ ಕಾಣ್ತಾ ಇದೆ ನೋಡಿ. ಇದು ರೆಸಾರ್ಟ್ ಮಾಡಲಿಕ್ಕೆ ಮಾಡಿದಂಗೆ ಇದೆ ಜಾಗ. ಈ ಭಾಗದಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಸೊ ಮಾರ್ವೆಲಸ್ ಗುಂಟೆ ಮಾತ್ರ. ಸೊ ಇದು ಈಸ್ಟ್ ಫೇಸಿಂಗ್ ಬರುವಂಥದ್ದು. ಸೊ ನಿಯರ್ ಬೈ ವಿಲೇಜ್ ಇದೆ. ಇದು 1 ಕುಂಟೆ ಮಾತ್ರ ಬಂಡೆ ಇದೆ. ಇದು Thanks for watching.